ಓಕೆ, ಅಂದ್ರೆ ಲಾರಿನೂ ಇಲ್ಲ, ಆತನ ಲಾರಿನೂ ಇಲ್ವಾ? ಲಾರಿ ಇದೆ. ಅರ್ಜುನ್ ಅವರ ದೇಹ ಈ ಜಾಗದಲ್ಲಿ ಇಲ್ಲ ಎಂಬುದಾಗಿ ಹೇಳ್ಬೋದು. ಇಲ್ಲಿಂದ ಮುಂದೆ ಹೋಗಿರ್ಬೋದು ಅಥವಾ ಮುಂದೆ ಎಲ್ಲೇ ಒಂದು ಕಡೆಯಲ್ಲಿ ಸೇರಿರ್ಬೋದು ಅಂತೂ ಮಣ್ಣಿನಡಿಯಲ್ಲಿ ಇದೆ. ಓಕೆ, ಈ ಸರೌಂಡಿಂಗ್ ಅಲ್ಲಂತೂ ಇಲ್ಲ. ಈ ಸರೌಂಡಿಂಗ್ ಅಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ ಅರ್ಜುನ್ ದೇಹ. ಈ ಸರೌಂಡಿಂಗ್ ಅಲ್ಲಿ ನಮಗೆ ಏನು ಇದೊಂದು ಘಟನೆ ನಡೆದ ಇಷ್ಟೊಂದು ಜಾಗ ಇದೆ, ಈ ಜಾಗದಲ್ಲಿ ಅರ್ಜುನ್ ಅವರ ದೇಹ ಇದೆ ಎಂಬುದಾಗಿ ನಮಗೆ ಯಾವುದೇ ಕುರುಹುಗಳು ಬರ್ತವೆ. ಆಸ್ ಎ ಗುರೂಜಿ ಆಗಿ ನೀವು ಇಲ್ಲಿಂದ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ, ಬಟ್ ಯಾವುದೇ ಸಲಹೆ ಕೊಡಬೇಕಾದ್ರೆ ಜಿಲ್ಲಾಡಳಿತಕ್ಕೆ ಏನಂತ ಸಲಹೆ ಕೊಡ್ತೀರಿ? ಈಗ ಅವರನ್ನ ದೇಹವನ್ನು ತೆಗಿಬೇಕಾದ್ರೆ ಏನಾದರೂ ಒಂದು ನಿಮ್ಮ ಪ್ರಕಾರ ಏನಾದರೂ ಸಲಹೆ ಏನಾದರೂ ಕೊಡ್ತೀರಾ? ಆಗತ್ತೆ, ಆಗುದಿಲ್ಲ ಅಂತಲ್ಲ. ಯಾಕಂತ ಹೇಳಿದ್ರೆ ನೀರಿನಲ್ಲಿ ಅಗಿದು ದೇಹ ತೆಗೆಯುವಂಥದ್ದು ಕಷ್ಟ. ಯಾಕಂತ ಹೇಳಿದ್ರೆ ನಾವು ಮಣ್ಣು ತೆಗೆದಷ್ಟು ಎಲ್ಲ ಕಡೆಯಿಂದ ಮಣ್ಣು ಮತ್ತೆ ಬಂದು ಸೇರುತ್ತೆ. ಅಂಥದ್ದೇನಾದರೂ ವೈಜ್ಞಾನಿಕವಾದಂಥ ಅವ್ರ ಹತ್ರ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳಿದ್ರೆ ಖಂಡಿತವಾಗಿ ಅದನ್ನು ತೆಗಿಬಹುದು. ಮತ್ತೆ ಇಂಥದೇ ಜಾಗದಲ್ಲಿದೆ ಅಂತ ನಿಂತು ನಾವು ಇದೇ ಜಾಗದಲ್ಲಿದೆ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಇನ್ನು ವೈಜ್ಞಾನಿಕ ಇತರ ಪ್ರಕಾರ ಕಾರ್ಯಾಚರಣೆ ಮಾಡಬೇಕು, ಬಟ್ ಕಾರ್ಯಾಚರಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಮಾಡಿದ್ರೆ ಖಂಡಿತವಾಗಿ ಶೋಧ ಮಾಡಲಿಕ್ಕೆ ಆಗುತ್ತೆ, ಅಂತೂ ಸ್ವಲ್ಪ ಕಷ್ಟ ಇದೆ, ಅಂತೂ ಹುಡುಕಿ ನೋಡ್ಬೋದು. ಈಗ ಅಧಿಕೃತವಾಗಿ 11 ಜನರು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. 11 ಜನರು ಅಷ್ಟೇ ನಿಮ್ಮ ಪ್ರಕಾರ ಅಥವಾ ಹೆಚ್ಚಿಗೆ ಆಗಿದ್ದಾರೆ ಅಂತ ಅನ್ಸುತ್ತಾ? ಅಲ್ಲ, ಸುಮಾರು ನಾವು ಈಗ ನಮ್ಮ ಕ್ಷೇತ್ರದಲ್ಲಿ ನಾನು ನೋಡಿದಾಗ ಸಾಧಾರಣ 16ರಿಂದ 17 ಜನ ನೀರಲ್ಲಿ ಹೋಗಿದ್ದಾರೆ ಅನ್ನೋದು ನನಗೆ ಕಂಡು ಬಂದಿದೆ. ಅದನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಬಂದು ನೋಡಿದಾಗ ಇಲ್ಲಿಯೂ ಅಂಥದ್ದೇ ಸೂಚನೆಗಳು ನಮಗೆ ಇದ್ದರೂ ಕೆಲವೊಂದು ವಿಚಾರಗಳನ್ನು ನಮಗೆ ಸರಿಯಾಗಿ ನಿಖರವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಇಲ್ಲಿನ ಏನು ನೈಸರ್ಗಿಕ ಸಮಸ್ಯೆಯಿಂದನ ಯಾವ ಕಾರಣಕ್ಕಾಗಿ ಏನು ಅಂತ ನಿಖರವಾಗಿ ಅಂದ್ರೆ ಅಧಿಕೃತವಾಗಿ ಅವರಿಂದ ಕೆಲವರು ಇದನ್ನು ಮಾಡಿಲ್ಲ, ದೂರನ್ನು ಸಹಿತ ಕೊಟ್ಟಿಲ್ಲ, ಕುಟುಂಬಸ್ಥರು ಕೆಲವು ದೂರನ್ನು ಕೊಟ್ಟಿಲ್ಲ, ಆ ವಿಚಾರವಾಗಿ ಸಮಸ್ಯೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಉಪಯೋಗ ಮಾಡುವಂತಹದ್ದು ಒಂದು ಪೆಂಡುಲಮ್ ಎಂಬ ವಿದ್ಯೆ, ಅದು ವಿಶ್ವದಲ್ಲಿರುವಂಥ ವಿದ್ಯೆ. ಅದಕ್ಕೆ ಮುಖ್ಯವಾಗಿ ಬೇಕು ತಂದೆಯ ಹೆಸರು, ತಾಯಿ ಹೆಸರು, ಮತ್ತೆ ಯಾರು ಕಾಣೆ ಆಗಿದ್ದಾರೆ ಅಂತವರ ಹೆಸರು ಇದೆ. ನಿಖರವಾಗಿ ನಾವು ಇಂಥದೇ ಜಾಗದಲ್ಲಿ ಅವರು ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಒಂದು ನಮಗೆ ವಾಹನದ ನಂಬರ್ ಸಿಕ್ಕಿದ ಕಾರಣದ ನಾವು ಈ ನಂಬರಿನ ವಾಹನ ಈ ಜಾಗದಲ್ಲಿ ಇದೆ ಅಂತ ನೋಡ್ಲಿಕ್ಕೆ ಹೋದ್ವಿ. ಹೆಚ್ಚಾಗಿ ಏನಾಗುತ್ತೆ, ಅವರ ಪರಿಚಯನೇ ಇಲ್ಲ, ನಮಗೆ ಗೊತ್ತೇ ಇಲ್ಲ, ಆಗ ಇಂಥವ್ರು ಇದ್ದಾರೆ ಅಂತ ಹೇಳ್ಬೋದು. ಇಂಥದೇ ಜಾಗದಲ್ಲಿ ಇಂಥ ವ್ಯಕ್ತಿಗಳಿದ್ದಾರೆ ಅಂತ ಹೇಳುವಂಥದ್ದು ಕಷ್ಟ. ನಮಗೆ ಅವರದ್ದು ತಂದೆ ಹೆಸರು ಅಥವಾ ತಾಯಿ ಹೆಸರು ಮತ್ತೆ ಏನಾದರೂ ಅವರದೊಂದು ಮಾಹಿತಿಗಳು ಸಿಕ್ಕಿದಾಗ ನಾವು ಅವರು ಇಂಥದೇ ಜಾಗದಲ್ಲಿ ಇರ್ಬೋದು, ಇಂಥವ್ರು ಇಂಥ ಜಾಗದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಅಧಿಕೃತವಾಗಿ ನಿಮ್ಮ ಪ್ರಕಾರ ಇನ್ನೂ 16ರಿಂದ 17 ಜನ ಇತರೆ ಇದನ್ನಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ ಅಂತ ಹೋದಂಥ ಲಕ್ಷಣಗಳು ಇವೆ ಅಂತ ನಾವು ಹೇಳ್ಬೋದು ಅಷ್ಟೇ. ಇದಾಗಿತ್ತು ಉಡುಪಿ ಮೂಲದ ಗುರೂಜಿಯವರ ಮಾತು. ಏನಂದ್ರೆ ಶಿರೂರ ಗುಡ್ಡ ಕುಸಿತದಲ್ಲಿ ಅಧಿಕೃತವಾಗಿ 11 ಜನರು ಅಷ್ಟೇ ನಾಪತ್ತೆಯಾಗಿದ್ದಾರೆ, ಅದರ ಪೈಕಿ 8 ಮೃತದೇಹಗಳು ಸಿಕ್ಕಿದೆ ಅಂತ ಈಗಿನ ತನಕ ವರದಿಯಾಗಿತ್ತು. ಆದರೆ ಇವರು ಹೇಳುವ ಪ್ರಕಾರ 16ರಿಂದ 17 ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ದಿನೇಶ್ ಜೊತೆ ಸೂರಜ್ ಉತ್ತುರೆ, TV9 ಕಾರವಾರ.